ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜನವರಿ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬುಧ ಗ್ರಹ 4ನೇ ತಾರೀಕಿನಂದು ಧನಸ್ಸು ರಾಶಿಗೆ, 24ನೇ ತಾರೀಕಿನಂದು ಮಕರ ರಾಶಿಗೆ, ರವಿಗ್ರಹ 14ನೇ ತಾರೀಕಿನಂದು ಮಕರ ರಾಶಿಗೆ, ವಕ್ರವಾದಂತಹ ಕುಜಗ್ರಹ 21ನೇ ತಾರೀಕಿನಂದು ಮಿಥುನ ರಾಶಿಗೆ, ಶುಕ್ರಗ್ರಹ 28ನೇ ತಾರೀಕಿನಂದು ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಮಾಸದಲ್ಲಿ ಅಪೂರ್ಣವಾಗಿದ್ದಂತಹ ಕೆಲವೊಂದಷ್ಟು ಕೆಲಸಗಳು ಪೂರ್ಣಗೊಳ್ಳುತ್ತೆ. ಅಂದರೆ ನೀವು ಈ ಹಿಂದೆ ಒಂದಷ್ಟು ಕೆಲಸಕ್ಕೆ ಕೈ ಹಾಕಿರ್ತೀರಿ, ಯಾವುದೋ ಒಂದಷ್ಟು ಕಾರಣಗಳಿಗಾಗಿ ಅದು ಅರ್ಧಕ್ಕೆ ನಿಂತು ಹೋಗಿರುತ್ತೆ. ಆ ರೀತಿಯಾದಂತಹ ಸಮಸ್ಯೆಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುತ್ತೆ. ಆ ರೀತಿ ಅರ್ಧಕ್ಕೆ ನಿಂತು ಹೋಗಿದ್ದಂತಹ ಕೆಲಸಗಳೆಲ್ಲ ಪೂರ್ಣಗೊಳ್ಳುತ್ತೆ. ಇನ್ನು ನೀವು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳಿಗೂ ನಿಮ್ಮ ಕುಟುಂಬದ ಸದಸ್ಯರ ಸಂಪೂರ್ಣವಾದ ಸಮ್ಮತಿ ಎನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ನೀವು ಏನೇ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಅದಕ್ಕೆ ನಿಮ್ಮ ಕುಟುಂಬದ ಎಲ್ಲ ವ್ಯಕ್ತಿಗಳು ಕೂಡ ನಿಮಗೆ ಬೆಂಬಲವನ್ನು ಸೂಚಿಸ್ತಾರೆ. ಮುಖ್ಯವಾಗಿ ಈ ಮಾಸದಲ್ಲಿ ಅದೃಷ್ಟ ಅಂತ ಹೇಳುವಂಥದ್ದು ನಿಮ್ಮ ಕೈ ಹಿಡಿಯುತ್ತೆ. ಯಾಕೆ ಹೇಳಿ, ನವಮ ಭಾವದಲ್ಲಿ ಶುಕ್ರ ಗ್ರಹದ ಸ್ಥಿತಿ ಇರುವಂಥದ್ದು. ನವಮ ಭಾವ ಅಂದರೆ ಭಾಗ್ಯಸ್ಥಾನ ಅದೃಷ್ಟ, ಅಲ್ಲಿ ಶುಕ್ರ ಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಈ ಮಾಸದಲ್ಲಿ ನಿಮಗೆ ಅದೃಷ್ಟ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ನಿಮ್ಮ ಕೈ ಹಿಡಿಯುತ್ತೆ. ಮುಖ್ಯವಾಗಿ ನಾವು ಯಾವುದೇ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಆದರೂ ಅದರಲ್ಲಿ 2 ರೀತಿಯಾದಂತಹ ವಿಷಯ ಇರುತ್ತೆ. ಒಂದು ಮನುಷ್ಯ ಪ್ರಯತ್ನ ಅಂತ ಹೇಳುವಂಥದ್ದು, ಇನ್ನೊಂದು ಅದೃಷ್ಟ ಅಂತ ಹೇಳುವಂಥದ್ದು. ಈ 2 ಇದ್ರೆ ಒಂದು ಕೆಲಸ ಅಂತ ಹೇಳುವಂಥದ್ದು ಸಂಪೂರ್ಣವಾಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಹೇಳಿ, ನಾವು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತೀವಿ, ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟೂ ಕೂಡ ಪ್ರಯತ್ನ ಪಡ್ತೀವಿ, ಆದರೂ ಕೂಡ ಯಶಸ್ಸು ಅಂತ ಹೇಳುವಂಥದ್ದು ಸಿಗುವುದಿಲ್ಲ. ಇನ್ನೂ ಕೆಲವೊಂದು ಸಲ ಏನಾಗುತ್ತೆ ಹೇಳಿ, ನಾವೇನೋ ಒಂಚೂರು ಪ್ರಯತ್ನ ಪಡ್ತೀವಿ, ಅವಾಗಲೇ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂತ ಹೇಳಿ ಆದರೆ ಅದರಲ್ಲಿ ಒಂದು ಅದೃಷ್ಟ ಅಂತ ಹೇಳುವಂಥದ್ದು, ಇನ್ನೊಂದು ಮನುಷ್ಯ ಪ್ರಯತ್ನ ಅಂತ ಹೇಳುವಂಥದ್ದು 2 ವಿಭಾಗ ಇರುತ್ತೆ. ಈಗ ನೀವು ಯಾವುದೇ ವಿಷಯಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಈ ಮಾಸದಲ್ಲಿ ಅದೃಷ್ಟ ಅಂತ ಹೇಳುವಂಥದ್ದು ನಿಮ್ಗೆ ಹೇಗೂ ಇದೆ. ಹಾಗಾಗಿ ನೀವು ಪ್ರಯತ್ನ ಪಟ್ಟರೆ, ಮನುಷ್ಯ ಪ್ರಯತ್ನ ಅಂತ ಹೇಳುವಂಥದ್ದು ಇದ್ರೆ ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಯಶಸ್ಸು ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಇನ್ನು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ದೇವಸ್ಥಾನಗಳಿಗೆ ಹೋಗುವಂಥದ್ದು ಇರಬಹುದು, ಅಥವಾ ಆಧ್ಯಾತ್ಮಿಕ ಗ್ರಂಥಗಳ ಪಠನೆಯನ್ನು ಮಾಡುವಂಥದ್ದು ಇರಬಹುದು. ಈ ರೀತಿಯಾಗಿ ಒಂದಷ್ಟು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಕುಜಗ್ರಹದಿಂದಲೂ ಕೂಡ ಈ ಮಾಸದಲ್ಲಿ ನಿಮಗೆ ಅತ್ಯಂತ ಉತ್ತಮವಾದ ಫಲದ ಪ್ರಾಪ್ತಿ ಉಂಟಾಗುತ್ತೆ. ವಾಸ್ತವವಾಗಿ ಕುಜಗ್ರಹ 2ಯ ಭಾವದಲ್ಲಿ ಇರುವಂಥದ್ದು ಉತ್ತಮ ಅಲ್ಲ, ಅದು ಕೂಡ ಈಗ ಕರ್ಕಾಟಕ ರಾಶಿಯಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ನೀಚವಾಗಿ ಸ್ಥಿರವಾಗಿದೆ, ಹಾಗಾಗಿ ಅದು ಸರ್ವಥಾ ಉತ್ತಮ ಅಲ್ಲ. ಆದರೆ ಅದೀಗ ವಕ್ರವಾಗಿರುವುದರಿಂದಾಗಿ ವಕ್ರಂಗತೋ ರುಚಿರ ರಶ್ಮಿ ಸಮೂಹ ಪೂರ್ಣಃ ನೀಚಾರಿ ಭಾಂಶ ಸಹಿತೋಪಿ ಭವೇತ್ಸ ಖೇಟಃ ವೀರ್ಯಾನ್ವಿತ ಅಂತ ಹೇಳಿರುವಂಥದ್ದು. ಅಂದರೆ ಅದು ನೀಚವಾಗಿದ್ರೂ ಕೂಡ ವಕ್ರವಾದಂತಹ ಸಂದರ್ಭದಲ್ಲಿ ಅದು ಅತ್ಯಂತ ಉತ್ತಮವಾಗಿ ಬಲಿಷ್ಠವಾಗಿರುತ್ತೆ ಅಂತ ಹೇಳಿರುವಂಥದ್ದು. ಹಾಗಾಗಿ ಆ ಕುಜಗ್ರಹದಿಂದ ಒಂದಷ್ಟು ಉತ್ತಮವಾದ ಫಲದ ಪ್ರಾಪ್ತಿ ಎನ್ನುವಂಥದ್ದೇ ಉಂಟಾಗುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಏನೇನಾಗುತ್ತೆ, ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿವಾದಗಳು ಬಗೆಹರಿಯುತ್ತೆ. ಭೂಮಿಗೆ ಸಂಬಂಧಪಟ್ಟಿರುವಂತಹ ಏನಾದರೂ ವಿವಾದಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುವುದಕ್ಕೆ ಅವಕಾಶ ಇದೆ. ಇನ್ನು ಭೂ ವ್ಯಾಪಾರಿಗಳಿಗೆ ಅತ್ಯಂತ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳು, ಭೂಮಿಯನ್ನು ಮಾರಾಟ ಮಾಡುವಂಥವರು, ಈ ರೀತಿಯಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅತ್ಯಂತವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಪೊಲೀಸ್ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಮತ್ತೆ ಬೆಂಕಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವವರು, ಅಂದರೆ ಅಡುಗೆಯನ್ನು ಮಾಡುವವರು ಅಥವಾ ಈ ವೆಲ್ಡಿಂಗ್ ಎಲ್ಲ ಮಾಡ್ತಾರಲ್ಲ ಅಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಇನ್ನು ವಿದ್ಯುತ್ತಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವವರು, ಅಂದರೆ ಕರೆಂಟಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹ ವೈದ್ಯರಿಗೆ,
ಇವರಿಗೆಲ್ಲ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಶನಿ ನವಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಹತಾಶಾ ಭಾವನೆ ಅಂತ ಹೇಳುವಂಥದ್ದು ಕಾಡುತ್ತೆ. ಒಂದು ಸ್ವಲ್ಪ ಕುಗ್ಗುವಂಥದ್ದು ಅಂತ ಹೇಳಿ ಆದರೆ ಖಿನ್ನತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಏನೋ ನನ್ನ ಕೈಯಿಂದ ಏನು ಕೂಡ ಆಗುವುದಿಲ್ವೇನೋ, ಎಲ್ಲ ಕಷ್ಟಗಳು ಉಂಟಾಗ್ತಿದೆಯಲ್ಲ ಅಂತ ಹೇಳಿ ಒಂದು ಸ್ವಲ್ಪ ನಿಮಗೆ ಏನು ಹತಾಶಾ ಭಾವನೆ, ನನ್ನ ಕೈಯಿಂದ ಆಗುತ್ತೋ ಇಲ್ವೋ ಅಂತ ಹೇಳಿ ನಿಮಗೆ ನಿಮ್ಮ ಮೇಲೆ ಅನುಮಾನ ಉಂಟಾಗುವಂಥದ್ದು, ಇಂಥದ್ದೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಆಗುವುದಕ್ಕೆ ಅವಕಾಶ ಇದೆ. ನೋಡಿದ್ವಲ್ಲ, ಇನ್ನು ಉಳಿದಂತಹ ಎಲ್ಲ ವಿಚಾರದಲ್ಲೂ ಈ ಮಾಸ ಉತ್ತಮವಾಗಿದೆ. ಒಂದೆರಡು ವಿಚಾರದಲ್ಲಿ ಜೋಪಾನವಾಗಿರ್ಬೇಕು. ಅದರಲ್ಲಿ ಒಂದೇದು ಯಾವುದು ಅಂತ ಹೇಳಿ ಆದರೆ ನವಮ ಭಾವದಲ್ಲಿ ಶನಿ ಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಒಂದು ಸ್ವಲ್ಪ ಹತಾಶಾ ಭಾವನೆ ಕಾಡುವುದಕ್ಕೆ ಅವಕಾಶ ಇರುತ್ತೆ ಈ ಮಾಸದಲ್ಲಿ. ಅಂದರೆ ನಿಮ್ಮ ಮೇಲೆ ನಿಮಗೆ ಒಂದು ಚೂರು ಅನುಮಾನ ಉಂಟಾಗುವಂಥದ್ದು, ನನ್ನ ಕೈಯಿಂದ ಏನೂ ಕೂಡ ಆಗುವುದಿಲ್ಲ ಅಂತ ಹೇಳುವಂತಹ ಒಂದು ಭಾವನೆ ನಿಮ್ಮಲ್ಲಿ ಉಂಟಾಗುತ್ತೆ. ಆದರೆ ಅದರಿಂದ ನೀವು ಹೊರಗಡೆ ಬರಬೇಕು. ಮನುಷ್ಯ ಯಾವಾಗಲೂ ಕೂಡ, ಮನುಷ್ಯನಿಗೆ ಯಾವಾಗಲೂ ಕಷ್ಟಗಳೆಲ್ಲ ಬರ್ತಾ ಇರ್ತವೆ. ಅವನು ಏನು ಮಾಡಬೇಕು, ಅದನ್ನು ಎದುರಿಸ್ಬೇಕು ಅಲ್ವಾ. ಕಷ್ಟಗಳು ಬಂದ ಕೂಡ ಅವನು ಹೆದರಿಕೊಂಡು ಕೂತ್ಕೊಳ್ಳುವಂಥದ್ದಲ್ಲ, ಅಥವಾ ನನ್ನ ಕೈಯಿಂದ ಆಗೋದಿಲ್ಲ ಅಂತ ಹೇಳುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದಲ್ಲ. ಅದನ್ನೆಲ್ಲ ಮನುಷ್ಯ ಏನು ಧೈರ್ಯದಿಂದ ಎದುರಿಸಬೇಕು. ಯಾವುದೇ ಸಮಸ್ಯೆ ಇದೆ ಅಂತ ಹೇಳಿ ಆದ ಪಕ್ಷದಲ್ಲಿಯೂ ಕೂಡ ಅದಕ್ಕೊಂದು ಪರಿಹಾರ ಅಂತ ಹೇಳುವಂಥದ್ದು ಇದ್ದೇ ಇರುತ್ತೆ. ನಾನು ನಿಮಗೆ ಸರಳವಾಗಿ ನಿಮಗೊಂದು ಧೈರ್ಯವನ್ನು ತುಂಬುವುದಕ್ಕೆ ಒಂದು ಮಾತನ್ನು ಹೇಳಿರ್ತೀನಿ. ಅದನ್ನು ನೀವು ಈ ಮಾಸದಲ್ಲಿ ಸಂಪೂರ್ಣವಾಗಿ ನೆನಪಲ್ಲಿ ಇಟ್ಕೊಂಡಿರಿ. ಒಂದ್ಸಲ ಒಂದು ಕತ್ತೆ ಇತ್ತಂತೆ. ಅದು ಏನಾಯಿತು, ಅದು ಹೋಗಿ ಒಂದು ಹೊಂಡ ಇತ್ತಂತೆ, ದೊಡ್ಡದಾದಂತಹ ಒಂದು ಹೊಂಡ ಇತ್ತಂತೆ. ಆ ಹೊಂಡಕ್ಕೆ ಹೋಗಿ ಬಿದ್ದು ಬಿಡ್ತಂತೆ. ಬಿಟ್ಟು ಅದು ಅಲ್ಲಿಂದ ಅದಕ್ಕೆ ಹೊರಗಡೆ ಬರುವುದಕ್ಕಾಗಲಿಲ್ಲ. ಆ ಯಜಮಾನನು ಅದನ್ನು ಹುಡ್ಕೊಂಡು ಬಂದಂತೆ, ಕತ್ತೆ ಎಲ್ಲೋಯ್ತು ಅಂತ ಹೇಳಿ ಹುಡ್ಕೊಂಡು ಬರುವಾಗ ಆ ಹೊಂಡದಲ್ಲಿ ನೋಡಿದಂತೆ ಅಲ್ಲಿ ಕತ್ತೆ ಇತ್ತು. ಈ ಕತ್ತೆನ ಇನ್ನು ಈ ಹೊಂಡದಿಂದ ಎತ್ತುವಂಥದ್ದು ಕಷ್ಟ, ತುಂಬ ಖರ್ಚಾಗುತ್ತೆ ಅದನ್ನು ಎತ್ತಬೇಕು ಅಂತ ಹೇಳಿ. ಆದರೆ ಮತ್ತೆ ಹೇಗೂ ಈ ಕತ್ತೆಗೆ ಇನ್ನು ವಯಸ್ಸಾಗಿದೆ, ಇದನ್ನು ಇನ್ನು ಸಾಕಿಯೂ ಕೂಡ ಅಂತ ಏನು ನನಗೇನು ಪ್ರಯೋಜನ ಇಲ್ಲ, ಇದನ್ನು ಇಲ್ಲೇ ಬಿಟ್ಟು ಹೋಗೋಣ. ಅದು ಬಿಟ್ಟು ಹೋದ್ರೆ ಏನಾಗುತ್ತೆ, ಎಲ್ಲ ಜನಗಳು ಪದೇ ಪದೇ ಬಂದು ನಂಗೆ ಹೇಳ್ತಾರೆ, ನಿಮ್ಮ ಕತ್ತೆ ಅಲ್ಲಿ ಬಿದ್ದಿದೆ, ನಿಮ್ಮ ಕತ್ತೆ ಅಲ್ಲಿ ಬಿದ್ದಿದೆ ಅಂತ ಹೇಳಿ ಹೇಳ್ತಾರೆ. ಹಂಗಾಗಿ ಅದು ಕೂಡ ಅಷ್ಟೊಂದು ಉತ್ತಮವಾಗುವುದಿಲ್ಲ. ಒಂದು ಕೆಲಸ ಮಾಡೋಣ, ಇಲ್ಲೇ ಹೆಂಗೋ ಒಂದಷ್ಟು ಏನು ಮಣ್ಣು ಗಿಣ್ಣು ಇದೆ, ಒಂದಷ್ಟು ಕಲ್ಲಿದೆ, ಹಾಕಿ ಒಂದು ಏನು ಅದನ್ನು ಹಾಕಿ ಮುಚ್ಚಿಬಿಡೋಣ. ಈ ಕತ್ತೆಯಿಂದ ಇನ್ನೇನು ನಂಗೇನು ಪ್ರಯೋಜನ ಇಲ್ಲ, ಹೇಗೋ ವಯಸ್ಸಾಗಿದೆಯಲ್ಲ ಅಂತ ಹೇಳಿ ಯೋಚನೆ ಮಾಡಿದ್ದಂತೆ. ಹಾಗೆ ಒಂದು 4 ಕಲ್ಲು ಮಣ್ಣು ಎಲ್ಲ ಹಾಕೋದಕ್ಕೆ ಶುರು ಮಾಡಿದ್ದಂತೆ. ನೋಡಿ, ಮನುಷ್ಯನಿಗೂ ಇದೇ ರೀತಿ ಒಂದಷ್ಟು ಕಷ್ಟದ ಸಂದರ್ಭ ಬರುತ್ತೆ. ಆ ಕತ್ತೆ ನನ್ನ ಕತೆ ಮುಗೀತು ಅಂತ ಹೇಳ್ಕೊಂಡು ಏನಾದ್ರು ಕುತ್ಕೊಂಡ್ಬಿಟ್ರೆ ಅದ್ರ ಕತೆ ಮುಗ್ದೋಗುತ್ತೆ. ಆದರೆ ಆ ಕತ್ತೆ ಯೋಚನೆ ಮಾಡ್ತಂತೆ, ಕಷ್ಟಗಳು ಬಂದಿದೆ, ಏನು ಮಾಡೋದು ಅಂತ ಹೇಳಿ ಅವನ ಆ ಮಣ್ಣನ್ನೆಲ್ಲ ಹಾಕ್ತಿದ್ನಲ್ಲ, ಆ ಮಣ್ಣನ್ನೆಲ್ಲ ಹಾಕಿದ್ಮೇಲೆ ಅದ್ರ ಮೇಲೆ ಬಂದು ನಿಂತ್ಕೊಂತಿತ್ತಂತೆ. ಹಾಗೆ ಆ ಮಣ್ಣೆಲ್ಲ ಮೇಲ್ ಬಂದೋಗ ಒಂದಷ್ಟು ಮಣ್ಣು ಕಸ ಎಲ್ಲ ಹಾಕಿದ್ರಲ್ಲ, ಅದೆಲ್ಲ ಮೇಲ್ ಬರುತ್ತಲ್ಲ, ಅದ್ರ ಜೊತೆ ಇದು ಕೂಡ ಏನು ಒಂದೊಂದೇ ಮೆಟ್ಲು ಹತ್ತಿ ಅದು ಮೇಲ್ ಬಂತಂತೆ. ಹಾಗೆ ಮನುಷ್ಯ ಏನು ಅಂತ ಹೇಳಿ ಆದರೆ ಯಾವತ್ತೂ ಕೂಡ ಕಷ್ಟಗಳನ್ನ ಮೆಟ್ಟಿಲಾಗಿಸ್ಕೊಂಡು ಮೇಲಕ್ಕೆ ಹೋಗ್ಬೇಕು. ಆ ಕಷ್ಟಗಳಿಂದ ಕಲಿಬೇಕು. ಕಷ್ಟಗಳು ಬಂದಾಗ ಅವನು ಹೆದರ್ಕೊಂಡು ಕುತ್ಕೊಳ್ಳುವಂಥದ್ದಲ್ಲ ಅಂತ ಇದು ತಾತ್ಪರ್ಯ ಈ ಕಥೆಗೆ. ಅದನ್ನ ಯಾಕೆ ಹೇಳಿದ್ದು ಅಂತ ಹೇಳಿ ಆದರೆ ಈ ಮಾಸದಲ್ಲಿ ನೀವು ಇದನ್ನು ನೆನ್ಪಿಟ್ಕೊಬೇಕು. ಹತಾಶಾ ಭಾವನೆಗೆ ಒಳಗಾಗಬಾರ್ದು, ನನ್ನ ಕೈಯಿಂದ ಏನೂ ಆಗೋದಿಲ್ಲ ಅಂತ ಹೇಳಿ. ಮನುಷ್ಯನಿಗೆ ಕಷ್ಟಗಳು ಬಂದೇ ಬರುತ್ತೆ. ಆದರೆ ಆ ಕಷ್ಟಗಳನ್ನೇ ನಾವು ಏನು ಮಾಡಬೇಕು, ನಮ್ಮ ಮೆಟ್ಟಿಲುಗಳನ್ನಾಗಿ ಆಗಿಸಿಕೊಂಡು ನಾವು ಬೆಳಿಬೇಕು. ಆಯ್ತಾ? ಹಾಗಾಗಿ ಆ ಒಂದು ವಿಚಾರಕ್ಕೆ ನೀವು ಅತಿ ಹೆಚ್ಚು ಯೋಚನೆಯನ್ನು ಮಾಡಬಾರ್ದು ಈ ಮಾಸದಲ್ಲಿ. ಆಯ್ತಾ? ನಿಮ್ಮ ಕೈಯಿಂದ ಆಗತ್ತೆ. ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ನೀವು ಬೆಳೆಸ್ಕೊಳ್ಬೇಕು. ಇನ್ನೊಂದು, ರವಿಗ್ರಹ ನಿಮಗೆ ಈ ಮಾಸದಲ್ಲಿ ಅಷ್ಟಮ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಗಮನೇ ವ್ಯಥ ಅಂತ ಹೇಳಿರುವಂಥದ್ದು. ಅಂದರೆ ಮುಖ್ಯವಾಗಿ ಆದಷ್ಟು ದೂರ ಪ್ರಯಾಣ ಮಾಡುವುದನ್ನು ಈ ಮಾಸದಲ್ಲಿ ನೀವು ತಪ್ಪಿಸಬೇಕು. ಆಯ್ತಾ? ದೂರ ಪ್ರಯಾಣವನ್ನು ಮಾಡುವಂಥದ್ದು ಇರಬಹುದು, ಪ್ರವಾಸಕ್ಕೆ ಹೋಗುವಂಥದ್ದು ಇರಬಹುದು, ಅಂಥದ್ದನ್ನೆಲ್ಲ ಆದಷ್ಟು ತಪ್ಪಿಸಿದಂತಹ ಸಂದರ್ಭದಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಆದಷ್ಟು ಅದನ್ನೆಲ್ಲ ಮುಂದೂಡುವಂಥದ್ದು ಒಳ್ಳೆಯದು. ಈ ಒಂದೆರಡು ವಿಚಾರದಲ್ಲಿ ಒಂಚೂರು ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಇನ್ನು ಉಳಿದಂತಹ ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಈ ಮಾಸದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ನಾವು ಒಂದೊಂದೇ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಕುಟುಂಬ ಮತ್ತು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಅನೇಕ ಸಮಸ್ಯೆಗಳು ಈ ಮಾಸದಲ್ಲಿ ಬಗೆಹರಿಯುತ್ತೆ. ಈ ವರ್ಷದಲ್ಲಿ ಏನು ಹೇಳಿ, ಹಣಕಾಸಿನ ವಿಚಾರದಲ್ಲಿ ನಿಮಗೆ ತುಂಬಾ ಸಮಸ್ಯೆಗಳು ಉಂಟಾಗಿದೆ. ಬೃಹಸ್ಪತಿ ಗ್ರಹ ದ್ವಾದಶ ಭಾವದಲ್ಲಿ ಇರೋದ್ರಿಂದಾಗಿ ಅಲ್ವಾ. ಆದರೆ ಈ ಮಾಸದಲ್ಲಿ ಒಂದಷ್ಟು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಬಗೆಹರಿಯುತ್ತೆ.
ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಶಿವದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.